ಜೀವ ಇದ್ರೆ ಇನ್ನೂ ಇಂಥ ಸಂಭ್ರಮಗಳನ್ನ ನಾವು 100 ಮಾಡಬಹುದು. RCB ಫ್ಯಾನ್ಸ್, ಗ್ಯಾರಂಟಿ ನ್ಯೂಸ್ನಿಂದ ನಿಮಗೆಲ್ಲ ಕಳಕಳಿಯ ಮನವಿ. RCB ಫ್ಯಾನ್ಸ್ಗೆ ಗ್ಯಾರಂಟಿ ನ್ಯೂಸ್ನಿಂದ ಮನವಿ. ದಯವಿಟ್ಟು ನೀವು ಅಲ್ಲಿಂದ ಹೊರಡಿ, ಮನೆಗೆ ಹೋಗ್ಬಿಡಿ. ಸುಮ್ಮನೆ ಯಾಕೆ ಅಲ್ಲಿ ಇರ್ತಾ ಇದ್ದೀರಾ? ಯಾಕೆ ಆ ನುಗ್ಗಲು? ನಿಮ್ಮ ಪ್ರಾಣಕ್ಕಿಂತ ಹೆಚ್ಚಾಗಿದೆಯಲ್ಲ. ನೀವು ಬದುಕಿದ್ರೆ ಇಂಥ ಸಂಭ್ರಮಗಳು 100 ಮಾಡಬಹುದು, 1000 ಮಾಡಬಹುದು. ಯಾಕೆ ಅಲ್ಲಿ ಒಂದು ಪಾಸ್ಗೋಸ್ಕರ ಟಿವಿಯಲ್ಲೂ ಕೂಡ ಅದ್ಭುತವಾಗಿ ಬರುತ್ತೆ ಆ ಕಾರ್ಯಕ್ರಮ, ಅದ್ಭುತವಾಗಿ ತೋರಿಸ್ತಾರೆ. ಅದನ್ನು ನೋಡ್ಬೋದು ಮನೆಯಲ್ಲೇ ಕೂತ್ಕೊಂಡು. ನಾವೇ ತೋರಿಸ್ತೀವಿ, ಗ್ಯಾರಂಟಿ ನ್ಯೂಸ್ನಲ್ಲಿ ನೋಡ್ಬೋದು. ದಯವಿಟ್ಟು ನೀವು ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ತಿರ ಇದ್ದವರಾಗಿರ್ಬೋದು, ವಿಧಾನಸೌಧದ ಮುಂದೆ ಇದ್ದವರಾಗಿರ್ಬೋದು, ಎಲ್ಲರೂ ಕೂಡ ಮನೆಗೆ ಹೊರಡಿ. ಚಿನ್ನಸ್ವಾಮಿ ಸ್ಟೇಡಿಯಂ ಮುಂಭಾಗ ನುಗ್ಗಲಾಗ್ತಾ ಇದೆ ಈ ಸಂದರ್ಭದಲ್ಲಿ. ಅಲ್ಲೆಲ್ಲ ಯಾಕೆ ಹೋಗಿದ್ದೀರಾ? ಅಷ್ಟೊಂದು ಗಲಾಟೆ ಸಂದರ್ಭದಲ್ಲಿ ಯಾಕೆ ಬೇಕಾಗಿತ್ತು ಹೋಗೋದು? ನೀವು ಹೋಗೋದಲ್ಲೇ, ದೊಡ್ಡವರು ಹೋಗೋದಲ್ಲೇ, ಚಿಕ್ಕ ಮಕ್ಕಳನ್ನು ಕರ್ಕೊಂಡು ಹೋಗಿದ್ದೀರಾ. 3 ಜನ ಸಾವನ್ನಪ್ಪಿದ್ದಾರೆ, 50ಕ್ಕಿಂತ ಹೆಚ್ಚು ಜನ ಗಾಯಗೊಂಡಿದ್ದಾರೆ ಗಂಭೀರವಾಗಿ. ಕಾರಣ ಕಾಲ್ತುಳಿತ. ಹಾಗಾಗಿ ನಿಮಗೆ ಗ್ಯಾರಂಟಿ ನ್ಯೂಸ್ ಮನವಿ ಮಾಡಿಕೊಳ್ತಾ ಇದೆ, ದಯವಿಟ್ಟು ಅಲ್ಲಿಂದ ಮನೆಗೆ ಹೊರಡಿ. ದಯವಿಟ್ಟು ಅಲ್ಲಿಂದ ಮನೆಗೆ ಹೋಗಿ. ನೀವು ಬಚಾವಾಗಿ, ನೀವು ಹುಷಾರಾಗಿರಿ, ಆರಾಮಾಗಿರಿ. ನಿಮ್ಮ ಪ್ರಾಣಕ್ಕಿಂತ ಇನ್ನೇನೂ ಹೆಚ್ಚಲ್ಲ, ಏನೂ ಮುಖ್ಯ ಇಲ್ಲ. RCB ಫ್ಯಾನ್ಸ್ಗೆ ಗ್ಯಾರಂಟಿ ನ್ಯೂಸ್ನ ಕಳಕಳಿ ಮನವಿ ಇದು. ದಯವಿಟ್ಟು ಚಿನ್ನಸ್ವಾಮಿ ಸ್ಟೇಡಿಯಂ ಮುಂಭಾಗ ಇದ್ದವರು ಮತ್ತೆ ಎಲ್ಲೆಲ್ಲಿ ನಿಂತ್ಕೊಂಡಿದ್ದೀರೋ ದಯವಿಟ್ಟು ಮನೆಗೆ ಹೊರಡಿ. ನಿಮ್ಮ ಗ್ಯಾರಂಟಿ ನ್ಯೂಸ್ ನಿಮಗೆ ಆ ಕಾರ್ಯಕ್ರಮವನ್ನು ಅದ್ಭುತವಾಗಿ ತೋರಿಸುತ್ತೆ. ಇವತ್ತು ಗ್ಯಾರಂಟಿ ನ್ಯೂಸ್ನಲ್ಲಿ ಆ ಒಂದು ಕಾರ್ಯಕ್ರಮವನ್ನು ನೀವು ನೋಡಬಹುದು. ನೋಡಿ ಅಲ್ಲಿ ಹೆಂಗೆ, ಎಂಥ ಪರಿಸ್ಥಿತಿ. ನಾವೆಲ್ಲ ಭಾಳ ಸಂಭ್ರಮ ಪಡುವಂಥ ವಿಚಾರ ಇದು. ಕಪ್ ಗೆದ್ದಿದೆ ನಮ್ಮ RCB. ಈ ಸಂದರ್ಭದಲ್ಲಿ ಸಾವು ನೋವಾಯಿತು, ಕಾಲ್ತುಳಿತಕ್ಕೆ ಬಲಿಯಾದ್ರು, ಗಾಯಗೊಂಡಿದ್ದಾರೆ ಅಭಿಮಾನಿಗಳು ಅಂತ ಹೇಳೋದಕ್ಕೆ ಮನಸ್ಸೇ ಬರ್ತಾ ಇಲ್ಲ, ನೋವಾಗುತ್ತೆ. ಅಜಯ್, ಅಷ್ಟೊಂದು ಕಾಲ್ತುಳಿತ ಆಗ್ತಾ ಇದ್ರು ಕೂಡ ಯಾಕೆ ಫ್ಯಾನ್ಸ್ ಅಲ್ಲಿ ಇದ್ದಾರೆ ಒಂದು ಗೊತ್ತಾಗ್ತಾ ಇಲ್ಲ. ನಾವೆಲ್ಲ ಇದು ಸಂಭ್ರಮ ಪಡುವಂತ ಸಂದರ್ಭ, ನೋಡಿದ್ರೆ ಸಾವು ನೋವು ಅಂತ ಸುದ್ದಿ ಹೇಳ್ಬೇಕು ನಾವು ನೀವೆಲ್ಲ. ಖಂಡಿತ ರಾಮ್, ಸಾಕಷ್ಟು ಖುಷಿಯಲ್ಲಿ ಕೂಡ ಎಲ್ಲರೂ ಇದ್ರು. ಆದ್ರೆ ಇವತ್ತು ಯಾವಾಗ ಈ ಒಂದು ಸಂಭ್ರಮ ಆಚರಣೆ ಇತ್ತು, ಆ ಒಂದು ಸಂದರ್ಭದಲ್ಲಿ ಗೇಟ್ ಇಂದ ಎಂಟ್ರಿ ಕೊಡುವಂತ ಸಂದರ್ಭದಲ್ಲಿ ಅಷ್ಟು ಪೊಲೀಸ್ನವರು ಇದ್ರು ಕೂಡ ಆಲ್ಮೋಸ್ಟ್ 1,000ಕ್ಕೂ ಹೆಚ್ಚು ಪೊಲೀಸ್ನವ್ರನ್ನ ವಿಧಾನಸೌಧ ಇಲ್ಲ ಆಲ್ಮೋಸ್ಟ್ ಸ್ಟೇಡಿಯಂ ವರೆಗೂ ಕೂಡ ಸುತ್ತಮುತ್ತಲ ಒಂದು ಪ್ರದೇಶ ಏನಿದೆ ಎಲ್ಲವನ್ನೂ ಕೂಡ ಸಾಕಷ್ಟು ಒಂದು ಗಂಭೀರವಾಗಿ ಪರಿಗಣಿಸಿದಂತ ಪೊಲೀಸ್ ಇಲಾಖೆ ಸಾಕಷ್ಟು ಒಂದು ಈ ರೀತಿಯ ಆಗಬಹುದು ಅಂತ ಹೇಳಿ ಕೆಲವೊಂದಷ್ಟು ಅನುಮಾನ ಇತ್ತು. ಹೀಗಾಗಿ ಹೆಚ್ಚಿನ ಭದ್ರತೆಯನ್ನು ಕೂಡ ಕೊಡಲಾಗಿತ್ತು. ಆದ್ರೂ ಕೂಡ ಈ ರೀತಿಯಾದಂತಹ ದುರ್ಘಟನೆ ಆಗಿದೆ. ಸದ್ಯ ಈಗಿರುವಂತ ಲೇಟೆಸ್ಟ್ ಮಾಹಿತಿ ಅಂತಂದ್ರೆ, ಈಗಿರುವಂತ ಮಾಹಿತಿ ಒಟ್ಟು 4 ಜನ ಸಾವನ್ನಪ್ಪಿದ್ರೆ ಅನ್ನೋದು ಮಾಹಿತಿ ಬರ್ತದೆ. ಈಗ ಮತ್ತೊಂದು ಈಗಿಲ್ಲ, ಜಸ್ಟ್ ಮತ್ತೊಂದು ಆಂಬ್ಯುಲೆನ್ಸ್ ಬರ್ತದೆ. ನಾವು ಇಲ್ಲಿ ಬಂದು 2 ನಿಮಿಷ ಆಯ್ತು ಅಷ್ಟೇನೆ. ಇದು 4ನೇ ಆಂಬ್ಯುಲೆನ್ಸ್ ಈಗ ಗೋರಿಗೆ ಆಸ್ಪತ್ರೆಗೆ ಬಂದಿದೆ. ಅಂದ್ರೆ ನಾವು 8 ಜನಗಳು ಅಂತ ಒಂದು ಅಭಿಮಾನಿಗಳು ಇಲ್ಲಿ ಆಸ್ಪತ್ರೆಗೆ ಸೇರಿದ್ರು ಅಂತ ಹೇಳ್ತಾರೆ. ಈಗ ಮತ್ತೆ 2 ಆಂಬ್ಯುಲೆನ್ಸ್, ಈಗ ಕಂಟಿನ್ಯೂ ಆಗಿ 2 ಆಂಬ್ಯುಲೆನ್ಸ್ ಬಂದಿದೆ. ಆಲ್ಮೋಸ್ಟ್ ಈಗ ಮತ್ತೆ 10ಕ್ಕೂ ಹೆಚ್ಚು ಜನ ಒಂದು ಗಾಯಾಳುಗಳನ್ನ ಇಲ್ಲಿ ಸೇರಿಸಲಾಗಿದೆ. ಅದರಲ್ಲಿ 3 ಜನ ಒಂದು ಗಾಯಾಳುಗಳು ಏನಿದ್ರು ಚಿಕಿತ್ಸೆನ ಪಡಿತಿದ್ರು, ಅವ್ರು ಸಾವನ್ನಪ್ಪಿರುವಂತ ಇನ್ಫಾರ್ಮೇಶನ್ ಕೂಡ ಸದ್ಯಕ್ಕೆ ಬರ್ತಾ ಇದೆ. ಮತ್ತಷ್ಟು ಹೆಚ್ಚಾಗುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಅಲ್ಲಿ ಕಾಲ್ ತುಳಿಯುವಂತ ಸಂದರ್ಭದಲ್ಲಿ ಒಳಗಡೆ ಎಂಟ್ರಿ ಗೇಟ್ ಅಂದ್ರೆ ಸ್ಟೇಡಿಯಂ ಒಳಗಡೆ ಹೋಗುವಂತ ಸಂದರ್ಭದಲ್ಲಿ ಆಗಿರೋದ್ರಿಂದ ಅಷ್ಟು ಎಷ್ಟು ಜನಕ್ಕೆ ಆಯ್ತು ಅನ್ನೋದು ಇನ್ನೂ ಸ್ಪಷ್ಟವಾಗಿ ಮಾಹಿತಿ ಸಿಕ್ಕಿಲ್ಲ. ಕೆಲವೊಮ್ಮೆ ಗೇಟ್ ಸ್ಟೇಡಿಯಂ ಇಂದ ಈಚೆ ಕರ್ಕೊಂಡ್ ಬರುವಂತ ಸಂದರ್ಭದಲ್ಲಿ ಮಾತ್ರ ಈಗ ಕೌಂಟ್ ಸಿಗ್ತಾ ಇದೆ. ಆದ್ರೆ ಸ್ಟೇಡಿಯಂ ಇಂದ ಮತ್ತೊಂದು ಗೇಟ್ ನಲ್ಲಿ ಹೋದಂತ ಕೌಂಟ್ ಏನಿದೆ ಅದು ಇನ್ನೂ ಕೂಡ ಸಿಕ್ಕಿಲ್ಲ. ಈ ಸದ್ಯದ ಮಾಹಿತಿಯನ್ನ ನೋಡಿದ್ರೆ 8 ರಿಂದ 10 ಜನ ಆಸ್ಪತ್ರೆಗೆ ಸೇರಿಸಲಾಗಿದೆ. ಅದ್ರಲ್ಲಿ 3 ಜನ ಸಾವನ್ನಪ್ಪಿದ್ದಾರೆ ಅನ್ನೋದು ಕೂಡ ಬೇಸಿಕ್ ಇನ್ಫಾರ್ಮೇಶನ್ ಸಿಗ್ತಾ ಇದೆ. ಜೊತೆಗೆ ಮತ್ತಷ್ಟು ಜನ ಗಾಯಾಳುಗಳು, ಮತ್ತಷ್ಟು ಜನ ಆಸ್ಪತ್ರೆಗೆ ಸೇರುವಂತ ಸಾಧ್ಯತೆ ಕೂಡ ಮತ್ತಷ್ಟು ಇಲ್ಲಿ ಹೆಚ್ಚಾಗುವಂತ ಸಾಧ್ಯತೆ ಇದೆ. ರಾಮ್, ಅಜಯ್, ಈಗ ಒಂದ್ ಕಡೆ ಇದಾರಷ್ಟೇ. ಈಗ ಮತ್ತೇನಾದ್ರೂ ಪರೇಡ್ ಶುರುವಾದ್ರೆ ಹೆಂಗೆ ಕತೆ? ಏನ್ ಭದ್ರತೆ ಕೊಡ್ತಾ ಇದ್ದಾರೆ ಪೊಲೀಸ್ನವರು? ಏನ್ ವ್ಯವಸ್ಥೆ ಮಾಡ್ಕೊಂಡಿದೆ ಸರ್ಕಾರ? ರಾಮ್, ಇಲ್ಲಿ ಕಂಪ್ಲೀಟ್ ಆಗಿ ರಾಜ್ಯ ಸರ್ಕಾರ, ಪೊಲೀಸ್ ಇಲಾಖೆ ಎರಡು ಕೂಡ ಫೇಲ್ಯೂರ್ ಆಗಿದೆ. ಯಾಕಂದ್ರೆ ನಿನ್ನೆ ಕೂಡ ನೋಡಿದ್ವಿ ಸಾಕಷ್ಟು ಬರೀ ಒಂದು ಕಡೆ, ಅದು ಕೂಡ ನಾವು ಚರ್ಚ್ ಶೀಟ್ ಅಲ್ಲಿ ನೋಡುವಂತ ಸಂದರ್ಭದಲ್ಲಿ ಆ ಮಟ್ಟದ ಒಂದು ಸಂಭ್ರಮ ಆಚರಣೆ ಇತ್ತು. ಹೆಚ್ಚಾಗಿ ಸಾವಿರಾರು
ಸಂಖ್ಯೆಯಲ್ಲಿ ಒಂದು ಅಭಿಮಾನಿಗಳು ಸೇರಿದ್ರು, ಕಿಕ್ಕಿರಿದು ಸೇರಿದ್ರು. ಮಧ್ಯರಾತ್ರಿ 4 ಗಂಟೆ, ಬೆಳಗಿನ ಜಾವ 4 ಗಂಟೆ ಆದ್ರೂ ಕೂಡ ಅಭಿಮಾನಿಗಳ ಸಂಖ್ಯೆ ಕೂಡ 1% ಕೂಡ ಕಡಿಮೆ ಆಗಿಲ್ಲ. ಇಷ್ಟೆಲ್ಲ ನೋಡಿದಂತ ಪೊಲೀಸ್ ಇಲಾಖೆ ಯಾಕೆ ಈ ಒಂದು ಮುಂಜಾಗ್ರತಾ ಕ್ರಮವನ್ನ ಕೈಗೊಳ್ಳಿಲ್ಲ? ಯಾಕಂದ್ರೆ ಒಂದು ದಿನ ಟೈಮು, ನೆನ್ನೆ ಆಗಿದೆ ಇನ್ಸಿಡೆಂಟ್, ಹೌದು ಗೆದ್ದಿದ್ರೆ ಖುಷಿ ಇದೆ, ಆದ್ರೆ ಇವತ್ತು ಬೆಳಗ್ಗೆ ಮಧ್ಯಾಹ್ನದವರೆಗೂ ಟೈಮ್ ಇತ್ತು. ಆದ್ರೆ ಏನು ಬರೀ ಮೀಟಿಂಗ್ ಮಾಡೋದ? ಅಂದ್ರೆ ಹೋಮ್ ಮಿನಿಸ್ಟರ್ ಜೊತೆ ಹೋಗೋದು, DGIGP ಆಗಿರುವಂತ ಸಲೀಂ ಅವ್ರು ಭೇಟಿ ಮಾಡ್ತಾರೆ, ನಂತರ ಆಯುಕ್ತರು ಹೋಗ್ತಾರೆ, ಬಿ ದಯಾನಂದರು ಅವ್ರು ಭೇಟಿ ಮಾಡ್ತಾರೆ ಗೃಹ ಸಚಿವರನ್ನ. ಬರೀ ಮಾತುಕತೆ ಸೀಮಿತ ಆಯ್ತಾ? ಅಷ್ಟಕ್ಕೂ ಇಲ್ಲಿ ಗೊತ್ತಾಗುತ್ತೆ ಪ್ರಮುಖವಾಗಿ ಯಾಕೆ ಪರೇಡ್ ಅನ್ನ ಮಾಡ್ಲಿಲ್ಲ ಅಂತ. ಇದು ಓಕೆ, ಪರೇಡ್ ಮಾಡ್ಲಿಲ್ಲ. ಒಂದು ವೇಳೆ ಪರೇಡ್ ಮಾಡಿದ್ರು ಮತ್ತಷ್ಟು ಸಾವು ನೋವು ಹೆಚ್ಚಾಗುವಂತ ಸಾಧ್ಯತೆ ಇತ್ತು. ಆದ್ರೆ ಗೇಟ್ ಅನ್ನ ಅಲ್ಲಿ ಭದ್ರತೆಯನ್ನು ಹೆಚ್ಚಿದಂತ ಪೊಲೀಸರು ಯಾಕೆ ಮುಂಜಾಗೃತವಾಗಿ ಸಾಕಷ್ಟು ಜನ ನಿಯೋಜನೆಯನ್ನ ಮಾಡ್ಬೇಕಾಯ್ತು? ಎಲ್ಲೋ ಒಂದ್ ಕಡೆ ನೋಡಿದ್ರೆ ನಿಜಕ್ಕೂ ಕೂಡ ಪೊಲೀಸ್ ಇಲಾಖೆ ಸಾಕಷ್ಟು ಫೇಲ್ಯೂರ್ ಅನ್ನೋದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ನಿನ್ನೆ ಆಗಿರುವಂತ ಎಕ್ಸಾಂಪಲ್ಗಳನ್ನ ತಗೋಬೇಕಾಯ್ತು. ಯಾಕಂದ್ರೆ ನೆನ್ನೆ ಕೂಡ ಆಕ್ಸಿಡೆಂಟ್ ಆಗಿರುವಂತ ಕೇಸ್ಗಳು ನಡೆದಿದ್ದಾವೆ, ಜೊತೆಗೆ ಚಾಕು ಇರುತ್ತಾ ನಡೆದಿರುವಂತದ್ದು, ಹೀಗೆ ಹಲವು ರೀತಿಯಾದಂತ ಘಟನೆಗಳು ಕೂಡ ನಿನ್ನೆ ಒಂದೇ ದಿನದಲ್ಲಾಗಿದೆ. ಅದು ರಾತ್ರಿ ಮಿಡ್ನೈಟ್ ಇಂದ ಅಂದ್ರೆ 10:30 ಆಲ್ಮೋಸ್ಟ್ 2 ಗಂಟೆ ಒಳಗಾಗಿ ಇಷ್ಟೆಲ್ಲ ಕೃತ್ಯಗಳು ನಡೆದಿದ್ದಾವೆ. ಆದ್ರೂ ಕೂಡ ಪೊಲೀಸ್ ಇಲಾಖೆ ಮುಂಜಾಗ್ರತಾ ಕ್ರಮವನ್ನು ವಹಿಸ್ಕೋಬೇಕಾಯ್ತು, ಸಾಕಷ್ಟು ಭದ್ರತೆಯನ್ನು ಕೊಡಬೇಕಾಯ್ತು. ಇಲ್ಲಿ ಪ್ರಮುಖವಾಗಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇಡೀ ಪೊಲೀಸ್ ಇಲಾಖೆ ಸೇರಿದಂತೆ ರಾಜ್ಯ ಸರ್ಕಾರ ಕೂಡ, ಜೊತೆಗೆ ಗೃಹ ಇಲಾಖೆ ಕೂಡ ಸ್ಪಷ್ಟವಾಗಿ ಫೇಲ್ಯೂರ್ ಆಗಿದೆ. ರಾಮ್, ಈಗೆಲ್ಲ ಓಕೆ, ಇದೆಲ್ಲದರ ನಡುವೆ ಈಗ ಮತ್ತೆ ಸಾವುಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅಜಯ್. ಸೊ ಈಗಲಾದರೂ ಪೊಲೀಸ್ನವ್ರು ಎಚ್ಚೆತ್ಕೊಂಡಿದ್ದಾರಾ? ಅಲ್ಲಿ ಏನು ನುಗ್ಗಲಾಗ್ತಾ ಇದೆ ಅದನ್ನ ಸರಿಪಡಿಸುವಂತ ಕೆಲಸ ಮಾಡ್ತಾ ಇದ್ದಾರಾ? ಏನು ಸದ್ಯದ ಮಾಹಿತಿ ಪ್ರಕಾರ ಅಲ್ಲಿ ಪೊಲೀಸರು ಈಗಾಗಲೇ ಸ್ಟೇಡಿಯಂನಲ್ಲಿ ಆಲ್ಮೋಸ್ಟ್ ಕೆಲವೊಂದಷ್ಟು ಅಭಿಮಾನಿಗಳು ಕೂಡ ಸ್ಟೇಡಿಯಂ ಒಳಗಡೆ ಇದ್ದಾರೆ, ಕೆಲವರು ಇನ್ನೂ ಈಚೆ ಇದ್ದಾರೆ. ಯಾವಾಗ ಕಾಲ್ ತುಳಿತ ಆಯ್ತು ಅವಾಗ ಆಲ್ಮೋಸ್ಟ್ ಅಲ್ಲಿರುವಂತ ಗುಂಪುಗಳನ್ನ ಚದುರಿಸುವಂತ ಕೆಲಸವನ್ನ, ಸ್ಟಾಪ್ ಮಾಡುವಂತ ಕೆಲಸವನ್ನ, ಅಂದ್ರೆ ಸ್ಟೇಡಿಯಂ ಒಳಗಡೆ ಹೋಗೋದಿಕ್ಕೆ ಬಿಡ್ತಾ ಇಲ್ಲ, ಜೊತೆಗೆ ಅಲ್ಲಿ ಬಂದಿರೋರ್ನ ವಾಪಸ್ ಕಳಿಸುವಂತ ಯತ್ನವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಅಭಿಮಾನಿಗಳು ಕೂಡ ಇಷ್ಟೆಲ್ಲ ಆದ್ರೂ ಕೂಡ ಸ್ಟೇಡಿಯಂ ಒಳಗಡೆ ಹೋಗ್ಬೇಕು ಅಂತ ಹೇಳಿ ಮತ್ತಷ್ಟು ಕ್ರೌಡ್ ಜಾಸ್ತಿ ಆಗ್ತದೆ. ಈಗ ಇಲ್ಲಿ ಜಸ್ಟ್ ಒಂದು ವಿಜುವಲ್ಸ್ ಕೂಡ ನೋಡಿದ್ವಿ, ಕಬ್ಬನ್ ಪಾರ್ಕ್ ಆಗಿರ್ಬೋದು, ಚಿನ್ನಸ್ವಾಮಿ ಮೆಟ್ರೋ ಸ್ಟೇಷನ್ ಏನಿದೆ ಅಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಮೆಟ್ರೋ ಇಂದ ನೇರವಾಗಿ ಅಲ್ಲಿ ಬಂದು ಇಳಿಯೋದಕ್ಕೆ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಬರ್ತಾ ಇದ್ದಾರೆ. ಮತ್ತಷ್ಟು ಈ ಒಂದು ಕ್ರೌಡ್ ಕೂಡ ಜಾಸ್ತಿ ಆಗುತ್ತೆ ಅನ್ನೋದು ಕೂಡ ಪೊಲೀಸ್ನವರಿಗೆ ಗೊತ್ತಿದೆ. ಆದ್ರೂ ಕೂಡ ಪೊಲೀಸರು ಕೆಲವೊಂದಷ್ಟು ಗೇಟ್ ಗಳಲ್ಲಿ ಮಾತ್ರ ಹೆಚ್ಚಾಗಿ ಕಾಣಿಸ್ಕೊತಾ ಇದ್ರೆ, ಮತ್ತಷ್ಟು ಗೇಟ್ ಗಳಲ್ಲಿ ಅಷ್ಟಾಗಿ ಕಾಣಿಸ್ತಿಲ್ಲ ಅನ್ನೋ ಇನ್ಫಾರ್ಮೇಶನ್ ಇದೆ. ಒಟ್ಟಿನಲ್ಲಿ ಇಲ್ಲಿ ಬೇಕಾದಂತ ಸಾವಿರಾರು ಸಂಖ್ಯೆಯಲ್ಲಿ ಪೊಲೀಸರು ಇದ್ರು ಕೂಡ ಇಷ್ಟು ನಿಜಕ್ಕೂ ಕೂಡ ಅಲ್ಲಿ ಕಂಟ್ರೋಲ್ ಮಾಡೋದಕ್ಕೆ ಇಷ್ಟು ಸಂಖ್ಯೆಯ ಪೊಲೀಸರು ಸಾಕಾಗ್ತಿಲ್ಲ. ಮತ್ತಷ್ಟು ಹೆಚ್ಚಿನ ಭದ್ರತೆನ ವಹಿಸಬೇಕಾಗುತ್ತೆ, ಜೊತೆಗೆ ಅಲ್ಲಿ ಕಂಟ್ರೋಲ್ ಮಾಡುವಂತ ನಿಟ್ಟಿನಲ್ಲಿ